ನಮಸ್ಕಾರ. ಈಗ ನಿಮ್ಗೆ ಆಲ್ರೆಡಿ ಒಂದು ಹರ್ನಿಯಾ ಸರ್ಜರಿ ಆಗಿದೆ, ಇಲ್ಲ ನೀವು ಹರ್ನಿಯಾ ಸರ್ಜರಿ ಪ್ಲಾನ್ ಮಾಡ್ತಾ ಇದ್ದೀರಾ ಅಂದರೆ ಈ ವಿಡಿಯೋ ನಿಮಗೆ ಡೆಫಿನೆಟ್ಲಿ ಯೂಸ್ಫುಲ್ ಆಗುತ್ತೆ. ಈಗ ಅಂಬಿಲಿಕಲ್ ಹರ್ನಿಯಾ, ಇಂಗ್ವೈನಲ್ ಹರ್ನಿಯಾ ಅಂತ ಕೆಲವು ಪದಗಳಿದೆ. ಈ ಹರ್ನಿಯಾ ಆಗಿ ನಿಮಗೆ ಸರ್ಜರಿ ಆಲ್ರೆಡಿ ಪ್ಲಾನ್ ಮಾಡಿದ್ದೀರಾ, ಆ ಟೈಮಲ್ಲಿ ಏನೇನು ಪ್ರಿಕಾಷನ್ ತೊಗೋಬೇಕು ಸರ್ಜರಿ ಆದಮೇಲೆ. ಈಗ ಫಸ್ಟ್ ಇಂಪಾರ್ಟೆಂಟ್ ಇಮಿಡಿಯೇಟ್ ಪೋಸ್ಟ್ ಆಪರೇಟಿವ್ ಅಂದರೆ ಸರ್ಜರಿ ತಕ್ಷಣ ಏನೇನು ಫಾಲೋ ಮಾಡಬೇಕು. ಒಂದು ಡಯೆಟ್ಟು, ಕಾಂಪ್ಲಿಕೇಶನ್ ಇಲ್ಲ, ಇಂಟೆಸ್ಟೈನ್ ಜಾಸ್ತಿ ಹ್ಯಾಂಡಲ್ ಮಾಡಿಲ್ಲ ನಿಮ್ಮ ಡಾಕ್ಟರ್ ಅಂದರೆ ಯು ಕ್ಯಾನ್ ಗೆಟ್ ಬ್ಯಾಕ್ ಟು ರೆಗ್ಯುಲರ್ ಡಯಟ್ ಇನ್ ಅಬೌಟ್ ಅ ವೀಕ್ಸ್ ಟೈಮ್. ಇನಿಷಿಯಲಿ ಸ್ವಲ್ಪ ಸಾಫ್ಟ್ ಡಯಟು, ಸ್ವಲ್ಪ ಗಂಜಿ ಇಲ್ಲ ಲೈಟಾಗಿ ಇಡ್ಲಿ, ಪೊಂಗಲ್, ಕಿಚಡಿ ಅಂಥದ್ದು ಐಟಮ್ ತೊಗೊಂಡು ಮೇ ಬಿ ಒಂದು 5-6 ದಿನದಲ್ಲಿ ನೀವು ನಾರ್ಮಲ್ ಡಯಟಿಗೆ ಬರ್ಬೋದು. ಕಾಂಪ್ಲಿಕೇಶನ್ ಇತ್ತು, ಕರಳಿದೆ, ಏನಾದರೂ ಪ್ರಾಬ್ಲಮ್ ಇದ್ದರೆ ನಿಮ್ಮ ಡಾಕ್ಟರ್ ನಿಮ್ಗೆ ಹೇಳ್ತಾರೆ, ಅಂಥದ್ದನ್ನು ಫಾಲೋ ಮಾಡ್ಕೊಳ್ಳಿ. ಊಟದ್ದು ಬಿಟ್ಟು ನೆಕ್ಸ್ಟ್ ಬರೋದು ನಾವು ರೆಗ್ಯುಲರ್ ಆಕ್ಟಿವಿಟೀಸ್ ಏನೇನು ಮಾಡ್ಬೋದು. ನೀವು ಮಾಡೋ ಅಂಥ ಆಕ್ಟಿವಿಟೀಸ್ ಒಂದು ವಾಕಿಂಗ್. ಆಫ್ಟರ್ 3-4 ಡೇಸ್ ಆಫ್ ಸರ್ಜರಿ ಯು ಕ್ಯಾನ್ ಸ್ಟಾರ್ಟ್ ವಾಕಿಂಗ್. ತೊಂದರೆ ಇಲ್ಲ. ನಾನು 5-6 ಕಿಲೋಮೀಟರ್ ನಡೀತಾ ಇದೆ, 5-6 ಕಿಲೋಮೀಟರ್ ಈಗ ನಡಿಬೇಕು ಅಂಥದ್ದಲ್ಲ. ನೀವು ಸ್ಟಾರ್ಟ್ ಮಾಡ್ಬೋದು ಮೇ ಬಿ ಒಂದು 1/2-3/4 ಕಿಲೋಮೀಟರ್ ಜೊತೆ. ಒಂದು ಸತಿ ನಿಮ್ಮ ಸ್ಟ್ಯಾಮಿನಾ ಬಿಲ್ಡಪ್ ಆದರೆ, ಯಾಕಂದರೆ ಸರ್ಜರಿ ತುಂಬ ಸ್ಟ್ರೆಸ್ಫುಲ್ ಇವೆಂಟು, ಅದು ನಿಮ್ಮ ಸ್ಟ್ರೆಸ್ ಲೆವೆಲ್ನ ಸಿಕ್ಕಾಪಟ್ಟೆ ಹೈ ಸ್ಟ್ರೆಸ್ ತೊಗೊಂಡೋಗಿ ವಾಪಸ್ ತಂದು ಆಮೇಲೆ ಮಾಡೋವಂಥದ್ದು. ಸೊ ಇಂಥದಕ್ಕೆ ನಾವು ಏನು ಮಾಡ್ಬೋದು ಅಂದರೆ ವಾಕಿಂಗ್ನ ಇನಿಷಿಯಲಿ ಸ್ವಲ್ಪ ಡಿಸ್ಟೆನ್ಸ್, ಲೆಟ್ ಅಸ್ ಸೇ ಒಂದು 500 ಮೀಟರ್ಸ್ ಇಲ್ಲ ಒಂದು 3/4 ಕಿಲೋಮೀಟರ್ ನಡೆದು ನಿಮ್ಮ ಬಾಡಿ ಹೆಂಗೆ ಕಸ್ಟಮೈಸ್ ಆಗುತ್ತೆ, ಆಮೇಲೆ ದಿನಕ್ಕೆ ಸ್ಲೋ ಆಗಿ ಇನ್ಕ್ರೀಸ್ ಮಾಡ್ಕೋಬೋದು. ಈಗ ನೆಕ್ಸ್ಟ್ ಪದ ಅಂದರೆ ಏನು ಕೇಳ್ತಾರೆ ಅಂದರೆ ಸುಮಾರು ಜನ ನಾವು ಮೆಟ್ಲು ಹತ್ಬೋದಾ ಅಂತ. ಮೆಟ್ಲು ಹತ್ತೋದ್ರಲ್ಲಿ ಏನು ತೊಂದರೆ ಇಲ್ಲ. ಈವನ್ ಆಫ್ಟರ್ ದ ಸೆಕೆಂಡ್ ಡೇ ಆಫ್ ಸರ್ಜರಿ ಮೆಟ್ಲು ಹತ್ತೋದ್ರಿಂದ ತೊಂದರೆ ಇಲ್ಲ. ಅದು ನಿಮ್ಮ ಬಾಡಿ ಎಷ್ಟು ಪರ್ಮಿಟ್ ಮಾಡುತ್ತೋ ಅದು ಮಾಡಿ. ಈ ಮೆಟ್ಲು ಹತ್ತೋದ್ರಿಂದ ನಮ್ಮ ಹರ್ನಿಯಾ ರಿಪೇರು ಇಂಥದ್ದೆಲ್ಲ ಡ್ಯಾಮೇಜ್ ಅಂತೂ ಏನೂ ಆಗಲ್ಲ. ಸೊ ಮೆಟ್ಲು ಹತ್ತೋದೇನು ಪ್ರಾಬ್ಲಮ್ ಆಗಲ್ಲ. ಈಗ ಎಕ್ಸಸೈಸಿಗೆ ಬಂದರೆ ನಾರ್ಮಲಿ ಒಂದು 3 ತಿಂಗಳಾದಮೇಲೆ ಎಕ್ಸಸೈಸ್ಗಳು ಶುರು ಮಾಡಿ ಅಂತ ಹೇಳ್ತೀವಿ. ಎಸ್ಪೆಷಲಿ ನಿಮ್ಮ ಕೋರ್ ಬಿಲ್ಡಿಂಗ್ ಅಂದರೆ ಹೊಟ್ಟೆನ ಕರಗಿಸೋ ಅಂಥ ಎಕ್ಸಸೈಸಸ್, ಹೊಟ್ಟೆನ ಟೈಟ್ ಮಾಡೋವಂಥ ಎಕ್ಸಸೈಸಸ್ಸು 3 ತಿಂಗಳಾದಮೇಲೆ ಮಾಡ್ಕೊಳ್ಳಿ ಅಂತ. ಯಾಕಂದರೆ ಗಾಯ ಒಳಗಡೆ ವಾಸಿ ಆಗೋಕ್ಕೆ ನಾವು ಸ್ವಲ್ಪ ಟೈಮ್ ಕೊಡಬೇಕು. ಐಡಿಯಲಿ ಒಂದು 90% ಗಾಯ ವಾಸಿ ಆಗೋದು ಫಸ್ಟು 3 ಮಂತ್ಸಲ್ಲಿ. ನೆಕ್ಸ್ಟ್ 10% ಇಟ್ ವಿಲ್ ಟೇಕ್ ಅನದರ್ ಇನ್ನೊಂದು 6 ತಿಂಗಳಾಗುತ್ತೆ, ಬಟ್ ಇದರಲ್ಲಿ ವಾಸಿ ಆಗುತ್ತೆ. ನಾರ್ಮಲ್ ಆಗಿ ನೆಕ್ಸ್ಟು ಇನ್ನೊಂದು, ನಾನು ವೆಯ್ಟ್ ಎತ್ಬೋದಾ. ಐಡಿಯಲಿ ಫಸ್ಟು 3 ಮಂತ್ಸ್ ನೋ ಲಿಫ್ಟಿಂಗ್ ವೆಯ್ಟ್ ಫಾರ್ ಮೋರ್ ದೆನ್ 5 kgs. 5 kg ಮೇಲೆ ನಾವು ಅಡ್ವೈಸ್ ಮಾಡೋದೇ ಇಲ್ಲ. ಏನಾಗುತ್ತೆ ಅಂದರೆ ನಾವು ವೆಯ್ಟ್ ಎತ್ತುವಾಗ ನೀವು ಇದನ್ನು ಟ್ರೈ ಮಾಡ್ಬೋದು. ವೆಯ್ಟ್ ಎತ್ತಿದಾಗ ನಮ್ಮ ಕೋರ್ ಮೇಲೆ ಪ್ರೆಷರ್ ಬೀಳುತ್ತೆ. ಆ ಟೈಮಲ್ಲಿ ನಾವು ಮಾಡಿರೋ ರಿಪೇರ್ ವೀಕ್ ಆಗ್ತಾ ಹೋಗುತ್ತೆ, ಎಸ್ಪೆಷಲಿ ಸ್ಟಾರ್ಟಿಂಗಲ್ಲಿ ಮಾಡಿದರೆ. ಇಂಥವ್ರಿಗೆ ನಾವು ಏನು ಮಾಡ್ತೀವಿ, ಫಸ್ಟು ಯು ಕ್ಯಾನ್ ಲಿಫ್ಟ್ ಮೇ ಬಿ 1 or 2 kgsವರೆಗೂ ಓಕೆ. ಬಕೆಟ್ ಎತ್ತೋದು, ಸಿಲಿಂಡರ್ ಮೂವ್ ಮಾಡೋದು, ಮಕ್ಕಳನ್ನ ಎತ್ತೋದು ಅಂಥದ್ದನ್ನು ಆ್ಯಕ್ಟಿವಿಟಿ ಡೆಫಿನೆಟ್ಲಿ ಫಸ್ಟ್ 3 ತಿಂಗಳು ಅವಾಯ್ಡ್ ಮಾಡಲೇಬೇಕು. ಇಲ್ಲ ಹರ್ನಿಯಾ ವಾಪಸ್ ಬರೋ ಚಾನ್ಸಸ್ ವೆರಿ ಹೈ. ಯಾಕಂದರೆ ಹೊಲಿಗೆ ಹಾಕಿರೋದು ಲೂಸ್ ಆಗುತ್ತೆ, ಮೆಶ್ ಪ್ಲೇಸ್ ಮಾಡಿರೋದು ಮೂವ್ ಆಗ್ಬೋದು. ಅಂಥ ಅಂಶಗಳನ್ನ ಅವಾಯ್ಡ್ ಮಾಡಬೇಕು ಅಂದರೆ ಫಸ್ಟ್ 3 ಮಂತ್ಸ್ ಪ್ಲೀಸ್ ಅವಾಯ್ಡ್ ಮಾಡಿ. ಇನ್ನೊಂದು, ಗಾಡಿ ಓಡಿಸ್ಬೋದಾ ನಾನು. 2-wheeler ಫಾರ್ ಅಟ್ಲೀಸ್ಟ್ 2 to 4 weeks ಡೆಫಿನೆಟ್ಲಿ ನಾಟ್ ರೆಕಮೆಂಡೆಡ್. ಕಾರ್ ಟ್ರಾವೆಲ್, ಬಸ್ ಟ್ರಾವೆಲ್, ಆಟೋ, public transport not at all a problem. After 10 days you can start going and you can continue your travel aspects. ಇನ್ನೊಂದು, ಕೂತ್ಕೊಂಡು ವರ್ಕ್ ಮಾಡೋದು. ನಾನು ಸಿಸ್ಟಮ್ ಮೇಲೆ ವರ್ಕ್ ಮಾಡ್ತೀನಿ, ಮಾಡ್ಬೋದಾ. ಆಫ್ಟರ್ 1 week's ಟೈಮ್ ಯು ಕ್ಯಾನ್ ಡೆಫಿನೆಟ್ಲಿ ಸಿಟ್. ಸುಮಾರು ಹೊತ್ತು ಕೂತ ಮೇಲೆ ಕೆಲವು ಸತಿ ಪೇಯ್ನ್ ಬರ್ಬೋದು, ದಟ್ ಈಸ್ ಕಾಮನ್. ಅದು ಒಂದು ಸತಿ ಎದ್ದು ಓಡಾಡಿದ ಮೇಲೆ ಒಂದು ರೆಸ್ಟ್ ತೊಗೊಂಡಾದ್ಮೇಲೆ ಕಡಿಮೆ ಆಗುತ್ತೆ. ಸೊ ಪರ್ಸೆ ವರ್ಕಿಂಗ್ ರಿಸ್ಟ್ರಿಕ್ಷನ್ ಇಲ್ಲ. ಓಕೆ, ಸೊ ಈ ಅಂಶಗಳನ್ನ ಸ್ವಲ್ಪ ನೀವು ಫಾಲೋ ಮಾಡ್ಕೊಳ್ಳಿ. ಸೊ ಫ್ಯೂಚರಲ್ಲಿ ನಿಮಗೆ ರಿಕರೆನ್ಸ್, ಸರ್ಜರಿ ಫೇಲಿಯರ್ ಆಗ್ದಂಗೆ ಇದು ಪ್ರಿವೆಂಟ್ ಮಾಡುತ್ತೆ. ನಮಸ್ಕಾರ. ಥ್ಯಾಂಕ್ ಯು.